ಅನ್ನಪೂರ್ಣೇಶ್ವರಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಈ ಒಂದು ಉದ್ಘಾಟನೆ ಪ್ರಾರಂಭ ಮಾಡಿ. ಇವತ್ತು ನಾವು ಪೂಜೆ ಮಾಡೋ ಉದ್ದೇಶ ಏನಂದರೆ, ಆ ತಾಯಿ ಅನ್ನಪೂರ್ಣೇಶ್ವರಿ ನಮ್ಮ ಕೈ ಬಿಡಲಿಲ್ಲ. ಸುಮಾರು 15 ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದರೆ ಇವತ್ತು ನಮಗೆ ಆದೇಶ 15ನೇ ತಾರೀಕು, ಈ ತಿಂಗಳ 15ನೇ ತಾರೀಕು ಆದೇಶ ಪತ್ರ ಬಂತು ಸರ್ಕಾರದಿಂದ. ಯಾವ ಥರ ಆದೇಶ ಅಂದರೆ, ಅಡುಗೆ ಕೆಲಸಗಾರರಿಗೂ ಸಹ ಗುರುತಿನ ಚೀಟಿ ಕಾರ್ಮಿಕರಿಗೆ ಕೊಡ್ತೀನಿ ಆದೇಶ ಪತ್ರ ಬಂದಿದೆ. ಇವತ್ತು ಸುಮಾರು ನಾವು 15ನೇ ತಾರೀಕಿನಿಂದ ಇದುವರೆಗೂ ಪ್ರತಿ ತಾಲೂಕು ಗೌರಿಬಿದನೂರು, ಮಂಚೇನಹಳ್ಳಿ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಮುಳಬಾಗಿಲು, ಶ್ರೀನಿವಾಸಪುರ, ಬಂಗಾರಪೇಟೆ, ಕೋಲಾರ ಎಲ್ಲ ಕಡೆ ನಾವು ಸಂಚಾರ ಮಾಡಿ ಎಲ್ಲ ಹತ್ರ ತೊಗೊಂಬಂದು ಅರ್ಜಿ ಫಾರ್ಮ್ಗಳು ತೊಗೊಂಬಂದು ಇವತ್ತು ನಾವು ಕಚೇರಿಯಲ್ಲಿ ಇಟ್ಟಿದ್ದೇವೆ. ಸುಮಾರು 1500-1400ವರೆಗೂ ಇವಾಗ ನಮ್ಮ ಹತ್ರ ಇದೆ, ಅರ್ಜಿ ಫಾರ್ಮ್ಗಳಿದೆ. ಈ ಅರ್ಜಿ ಫಾರ್ಮ್ಗಳು ನಾವು 13ನೇ ತಾರೀಕು ನಾವು ಆಯಾ ಜಿಲ್ಲೆ ಲೇಬರ್ ಆಫೀಸ್ಗೆ ನಾವು ಇದನ್ನು ಕೊಡ್ತಾಯಿದ್ದೀರಿ. ಇವತ್ತು ಉದ್ದೇಶ ಏನಪ್ಪ ಅಂದರೆ, ದಯವಿಟ್ಟು ಎಲ್ಲ ಕರ್ನಾಟಕ ರಾಜ್ಯ ಅಡುಗೆ ಕಾರ್ಮಿಕರು ಎಲ್ಲರೂ ಇವತ್ತು ಖುಷಿ ಪಡುವ ಸಂತಸಿ. ಯಾಕಪ್ಪ ಅಂದರೆ 30% ಗೊತ್ತಾಗಿರೋದು. ಅಡುಗೆ ಕೆಲಸಗಾರನ್ನು ನಾವು ಅಡುಗೆ ಕೆಲಸಗಾರರಿಗೆ ಗೌರ್ಮೆಂಟ್ ಕಾರ್ಡ್ ಕೊಡ್ತೀರಿ, ಚೀಟಿ ಕೊಡ್ತೀರಿ, ಗುರುತಿನ ಚೀಟಿ ಕಾರ್ಮಿಕರಿಗೆ ಕೊಡ್ತೀರಿ ಅಂತ ಹೇಳಿರೋದು 30% ಅಡುಗೆಯವ್ರಿಗೆ ಗೊತ್ತಿರೋದು. ಇನ್ನು 70% ಗೊತ್ತಿಲ್ಲ. ಸುಮಾರು 5-6 ಲಕ್ಷ ಜನ ಅಡುಗೆಯವರು ಇದ್ದಾರೆ, ಅಡುಗೆ ಕಾರ್ಮಿಕರು 5-6 ಲಕ್ಷ ಜನ ಇದ್ದಾರೆ ಕರ್ನಾಟಕದಲ್ಲಿ, ಇನ್ನೂ ಯಾರಿಗೂ ಗೊತ್ತಿಲ್ಲ. ಇದನ್ನು ಕಷ್ಟ ಬಿದ್ದು ನಾವು ಸಾಧನೆ ಮಾಡಿಕೊಟ್ಟ ಈ ಬಂಗಾಳ ತಾಲೂಕು, ಕೋಲಾರ ಜಿಲ್ಲೆ, 2 ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇಂದಾನೇ ಇವತ್ತು ನಡೆದಿರೋದು, ಇವತ್ತು ಕಾರ್ಡ್ ಬಂದಿರೋದು. ಯಾಕಂದರೆ ಅಷ್ಟು ಕಷ್ಟ ಬಿದ್ದು ಓಡಾಡಿದ್ದೀರಿ. ಅವತ್ತಿನಿಂದ ಮುಖಂಡರುಗಳೆಲ್ಲ ಓಡಾಡಿದ್ದಾರೆ. ಹಾಗೂ ನಮ್ಮ ಜೊತೆಯಲ್ಲಿ ಸುಮಾರು 15-16 ವರ್ಷಗಳಿಂದ 15-16 ವರ್ಷಗಳಿಂದ ಕೆ ವಿ ಸುರೇಶ್ ಕುಮಾರ್ ಅನ್ನೋರು, ಅವರು ಅಸಂಘ ಪರಿಷತ್ ಅಧ್ಯಕ್ಷರು, ಅವರು ಸಹ ನಮ್ಮ ಜೊತೆ ನೋಡಿ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಶುಭಾಶಯ ಕೊಡ್ತಾ ಇದ್ದೀರಿ. ಮತ್ತು ಎಚ್ ವಿ ನಾಗರಾಜ್ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಎಚ್ ವಿ ನಾಗರಾಜ್ ಹುಳಿಮಾವು, ಅವರು ಸಹ 15-16 ವರ್ಷ ನಮ್ಮ ಸಂಘದಲ್ಲಿ ಓಡಾಡಿ ಈ ಕಾರ್ಡುಗಳು ತೊಗೊಂಬರ್ಬೇಕು ಅವರು ಶ್ರಮ ವಹಿಸಿದ್ದಾರೆ. ಇವರಿಬ್ಬರು ಶ್ರಮ ವಹಿಸಿದ್ದಾರೆ. ಮೊದಲಿಗೆ ಅವರಿಬ್ಬರ ಜೊತೆ ನಾನು ಶ್ರಮವಹಿಸಿ ಈ ಕಾರ್ಡನ್ನು ತಂದುಕೊಟ್ಟಿರುತ್ತೇವೆ. ಈ ಒಂದು ಆದೇಶ ಪತ್ರ ಬಂದಿದೆ. ಇವತ್ತು ಈ ಕಾರ್ಡನ್ನು ಉಪಯೋಗಿಸ್ಕೊಳ್ಳಿ ಇವತ್ತು. ಮತ್ತು ಮುಖ್ಯವಾದ ವಿಶೇಷ ಏನಂದರೆ, ಇವತ್ತು ನಮ್ಮನ್ನು ಅಡುಗೆ ಕಾರ್ಮಿಕರಿಗೆ ಗುರುತಿನ ಚೀಟಿ ಕೊಡ್ತೀರಿ ಅಂತ ಆದೇಶ ಪತ್ರ ಕೊಟ್ಟಿರೋ ಈ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಅಡುಗೆ ಕಾರ್ಮಿಕರ ಪರವಾಗಿ ನಾವು ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂದರೆ ವಿಷಯ, ನಮಗೆ ಇನ್ನೊಂದು ಖುಷಿ ಆಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರ್ಮಿಕ ಸಹಾಯಸ್ಥ ಯೋಜನೆ ಅಡಿಯಲ್ಲಿ ನಮಗೆ ಕಾರ್ಡ್ ಕೊಡ್ತಾ ಇದ್ದಾರೆ ಅಂದರೆ ನಮ್ಗೆ ಇನ್ನೂ ಖುಷಿ ಆಗ್ತಾ ಇದೆ ಇವತ್ತು. ಯಾಕೆಂದರೆ ಅವರೊಂದು ತುಂಬ ಹೋರಾಟಗಾರರು ಅವರು. ಇವತ್ತು ನಾವು ಅಡುಗೆಯವರೆಲ್ಲ ಓಡಾಡಿ ಇವತ್ತೆಲ್ಲ ಕಾರ್ಡ್ ಬಂದಿದೆ ಅಂದರೆ ನಮ್ಗೆ ಖುಷಿ ಆಗುತ್ತೆ. ಮತ್ತು ಇದೆಲ್ಲ ಕಾರ್ಡ್ ಉಪಯೋಗಿಸ್ಕೊಳ್ಳಿ. ಈ ಕಾರ್ಡ್ ಉಚಿತ, ಯಾವುದೇ ಕಾರ್ಡ್ ಇದಕ್ಕೆ ಕಾರ್ಡಿಗೆ ಕಾಸಿಲ್ಲ. ಈ ಕಾರ್ಡ್ ಉಚಿತವಾಗಿರುತ್ತದೆ. ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಡುಗೆ ಕೆಲಸಗಾರರು ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತು ನಾವು ಒಂದು ಕಿವಿ ಮಾತು ಹೇಳ್ತೀವಿ ಅಡುಗೆ ಕಾಂಟ್ರಾಕ್ಟರ್ಗೆ ಅಥವಾ ಒಂದು 20 ಜನ ಆಯೋಜನೆ ಇರ್ತಾರೆ. ವಿಷಯ ತಿಳಿದ ತಕ್ಷಣ ನಿಮ್ಮ ಹುಡುಗನ